ಈಗ ಶೂಟಿಂಗ್ ಸ್ಟಾರ್ಟ್ ಆಗಿ ಸ್ವಲ್ಪ ದಿನ ಆದ್ಮೇಲೆ ಇವ್ರಿಗೆಲ್ಲ ಸ್ವಲ್ಪ ಆಕ್ಟಿಂಗ್ ಅಥವಾ ಏನಾದ್ರು ನೀವು ಇಂಟ್ರೊಡಕ್ಷನ್ ಕೊಡೋದೆಲ್ಲ ಅವ್ರಿಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಯಾವತ್ತಾದ್ರು ಅನ್ಸಿದ್ಯಾ ಶಿವಮ್ಮ ಅಥವಾ ಇನ್ನೊಬ್ರು ಇದ್ದಾರಲ್ಲ ಅವರು ಯಾವತ್ತಾದ್ರು ಅವರು ರಾಕ್ ನೀವು ಶಾಕ್ ಆಗಿದ್ದು ಸಿಚುವೇಶನ್ಸ್ ಇದೆಯಾ ಏನು ಇಷ್ಟು ಬೇಗ ಕ್ಯಾಚ್ ಮಾಡ್ಬಿಟ್ರಲ್ಲ ಅಂತ ಆ ಥರ ಶಿವಮ್ಮ ಅವ್ರು ಸುಮಾರು ಸತಿ ಮಾಡಿದ್ದಾರೆ ಆ ಥರ. ಅಂದರೆ ನಾವು ಒಂದು ಸತಿ ಹೇಳಿದ್ರೆ ಹಿಂಗೆ ಮಾಡಿದ್ರೆ ಅವರು ನಾವು ಹಿಂಗೆ ಹೇಳಿ ನಾವೇ ಮರ್ತ್ಬಿಟ್ಟಿರ್ತೀವಿ. ಅವ್ರು ಅಷ್ಟುದ್ದ ಇದು ನಾವು ಸುಮ್ಮನೆ ಒಂದು ಸತಿ ಹೇಳಿದ್ದು ನೋಡಿ ಇಷ್ಟು ಚೆನ್ನಾಗಿ ಕ್ಯಾಚ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ದಿನ ಆಗ್ತಿತ್ತು ಆ ಥರದ್ದು. ಸೊ ಅಂದರೆ ಅವ್ರ ಗ್ರಾಸ್ಪಿಂಗ್ ಪವರ್ ಇಸ್ ಎಕ್ಸ್ಟ್ರಾರ್ಡಿನರಿ. ಅಂದರೆ ಸೊ ಡೈಲಿ ಅಂದರೆ ಸ್ಟಾರ್ಟಿಂಗ್ ಆ್ಯಕ್ಷನ್ ಕಟ್ ಅಥವಾ ಆ ಥರ ಎಲ್ಲ ವರ್ಡ್ಸ್ಗಳು ಯೂಸ್ ಮಾಡಿದಾಗ ಅವ್ರಿಗೆ ಯಾವ ಥರ ಫೀಲ್ ಆಗ್ತಿತ್ತು, ಏನಾದರೂ ಏನು ಕೇಳ್ತಿದ್ರು ನಿಮ್ಗೆ ವಾಪಸ್ ಅವ್ರ ಮೇಲೆ? ಅಂದರೆ ಅವ್ರಿಗೂ ಅದು ರೂಢಿ ಆಗ್ತಿತ್ತು. ಅಂದರೆ ನಾವು ನಮ್ಮನ್ನು ಮಿಮಿಕ್ ಮಾಡೋರು ಅವರು. ಸೈಲೆನ್ಸ್ ಓಕೆ ರೋಲ್ ಆ ಥರ ಎಲ್ಲ ಮಿಮಿಕ್ ಮಾಡೋರು. ಆಮೇಲೆ ಕೆಲವು ಶಾರ್ಟ್ಸ್ಗಳಿಗೆಲ್ಲ ನಾವು ಆ್ಯಕ್ಷನ್ ಕಟ್ ಅಂತ ಹೇಳ್ತಿರ್ಲಿಲ್ಲ. ಅಂದರೆ ಅವ್ರು ತುಂಬ ಕಾನ್ಷಿಯಸ್ ಆಗಿಬಿಡ್ತಾರೆ ಅಂತಂದ್ಬಿಟ್ಟು ಒಂದು ಕೀವರ್ಡ್ ಏನಾದರೂ ಇಟ್ಕೊಂಡಿರ್ತದೆ. ಈಗ ರೋಲ್ಗೆ ನಾಗೇಶ ಅಂತಂದರೆ ರೋಲು. ಸೊ ಆ ಥರ. ಆಮೇಲೆ ಕ್ಯಾಮ್ರಾಮ್ಯಾನ್ ಎಲ್ಲರೂ ನಾನು ನೋಡ್ತಿರ್ಬೇಕು, ನಾನು ಹಿಂಗಂದ ತಕ್ಷಣ ರೋಲು. ಸೊ ಅವ್ರಿಗೆ ರೋಲ್ ಆಗ್ತಿರೋದೇ ಗೊತ್ತಾಗ್ಬಾರ್ದು. ಸುಮ್ಮನೆ ರಿಹರ್ಸ್ ಮಾನಿಟರ್ ಮಾಡಿಸಿರ್ತೀವಿ, ಆಗಲೇ ರೋಲ್ ಅಂತಂದಾಗ ಅದು ತುಂಬ ರಿಯಲಿಸ್ಟಿಕ್ ಆಗಿ ಬರೋದು. ಸೊ ಆ ಥರದ್ದು ಏನೋ ಜುಗಾಡೆಲ್ಲ ಮಾಡಿದ್ದೀನಿ ಅಂತ. ಇದು ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ ಅಂತ ಅನ್ಸುತ್ತೆ. ಯಾಕಂದರೆ ಡೈರೆಕ್ಷನ್ ಬೇರೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು. ಹೌದೌದು. ಅವ್ರಿಗೋಸ್ಕರ ರಿಷಬ್ ಸರ್ ಬಗ್ಗೆ ಮಾತಾಡಬೇಕು. ಆ್ಯಕ್ಚುಲಿ ಈಗ ಗೊತ್ತಾಯ್ತು ಹೇಗೆ ಪರಿಚಯ ಆಗಿದ್ದು ನಿಮಗೆ, ಅವ್ರು ಹೇಗೆ ಕಾಂಟ್ಯಾಕ್ಟ್ ಆಗಿದ್ದು ಅಂತೆಲ್ಲ. ಅದಾದಮೇಲೆ ಅವ್ರದ್ದು ಪ್ರತಿ ಹಂತದಲ್ಲೂ ಸಪೋರ್ಟ್ ಹೇಗಿತ್ತು ಈ ಸಿನಿಮಾದ ನಿರ್ಮಾಣ ಹಂತದಲ್ಲಿ? ಯಾವ್ಯಾವ ಥರ ನಿಮಗೆ ಸಪೋರ್ಟ್ ಮಾಡಿದ್ರು? ಅಂದರೆ ಅವರು ನಮ್ಮ ಜೊತೆ ಇದ್ದಾರೆ ಅನ್ನೋದೇ ಅದು ಮಾರಲ್ ಸಪೋರ್ಟೇ ನಮಗೆ ಕ್ರಿಯೇಟಿವ್ ಲಿಬರ್ಟಿ ಅಥವಾ ಓಕೆ. ಅಂದರೆ ಈಗ ಆ ಟೆನ್ಷನ್ ಅನ್ನೋದೇ ಇರಲ್ವಲ್ಲ ನಮಗೆ. ಈಗ ರಿಷಬ್ ಸರ್ ನೋಡ್ಕೊತಾರೆ ರಿಲೀಸ್ ಅಲ್ಲ ಅಂತ ಅಂದ್ಬಿಟ್ಟು. ಸೊ ಅದು ನಮಗೊಂದು ಫ್ರೀಡಮ್ ಕೊಟ್ಬಿಡುತ್ತೆ. ಸೊ ಏನೇ ಇದ್ದರೂ ನಾನು ಅಲ್ಲಿ ಆನ್ ಗ್ರೌಂಡ್ ಏನು ಕಷ್ಟ ಇರುತ್ತೆ ಅದನ್ನು ನಾನು ನೋಡ್ಕೊತಿರ್ತೀನಿ. ಬಟ್ ಮಾರಲ್ ಸಪೋರ್ಟ್ ಅದೇ ನಮ್ಮನ್ನು ಡ್ರೈವ್ ಮಾಡೋದು. ಅಂದರೆ ಆಮೇಲೆ ಎಲ್ರಿಗೂ ಹೋದ್ರಾಗ ಇಷ್ಟೊಂದು ಜನ ನಮ್ಮನ್ನು ಭಾವ ಕೊಡೋಲ್ಲ ಯಾರು. ಅಂದರೆ ಸಿನಿಮಾ ಮಾಡ್ತೀವಿ ಅಂತಂದಾಗ ಯಾರೂ ಭಾವ ಕೊಡೋಲ್ಲ. ಬಟ್ ಈ ಸಿನಿಮಾ ಪ್ರೊಡ್ಯೂಸರ್ ರಿಷಬ್ ಸರ್ ಅಂತಂದಾಗ ಓ ಹೌದಾ ಅಂತಂದ್ಬಿಟ್ಟು ಅವಾಗ ಒಂದು ಸ್ವಲ್ಪ ಎಷ್ಟೊಂದು ಜನ ಒಂದು ವ್ಯಾಲ್ಯೂ ಕೊಡ್ತಾರೆ. ಸೊ ಅದರಿಂದ ಆ ವ್ಯಾಲ್ಯೂ ತುಂಬ ಆ್ಯಡ್ ಆಯಿತು. ಮತ್ತು ಅವ್ರದ್ದು ಮಾರಲ್ ಸಪೋರ್ಟ್ ಇತ್ತಲ್ಲ ಅದು ತುಂಬ ಆಯಿತು. ಎಲ್ಲೋ ಒಂದು ಕಡೆ ಯಾವತ್ತೂ ಟೆನ್ಷನ್ ಆಗೋದು ಅಥವಾ ಭಯ ಆಗೋದು ಆಗಿಲ್ಲ? ಬಿಕಾಸ್ ಅವರು ಅಷ್ಟು ದೊಡ್ಡ ಡೈರೆಕ್ಟ್ರು, ಅವ್ರ ನಿರ್ಮಾಣದಲ್ಲಿ ನೀವು ಡೈರೆಕ್ಷನ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ ಅಥವಾ ಆ ಥರ ಏನಾದರೂ ಭಯ ಆಯ್ತಾ? ಇಲ್ಲ, ಆ ಥರ ಭಯ ಆಗಿರಲಿಲ್ಲ. ಯಾಕಂದರೆ ಕತೆ ಬರೆದಾಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಅಥವಾ ದಿಸ್ ಇಸ್ ಅ ಗುಡ್ ಸ್ಟೋರಿ ಟು ಗೋ ಅನ್ನೋ ಥರ ಇತ್ತು. ಬಟ್ ಇದು ನನಗೆ ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋದು ಏನು ಭಯ ಇರಲಿಲ್ಲ. ಅಂದರೆ ಐ ನ್ಯೂ ದ ಪ್ರೊಸೆಸ್, ಆ ಪ್ರಿಪ್ರೊಡಕ್ಷನ್ ಎಲ್ಲ ಓಕೆ ಹಿಂಗೆ ಮಾಡ್ಬೋದು ಅಂತ ಒಂದು ವ್ಯವಸ್ಥೆ ಇದ್ದಿದ್ದರಿಂದ ಭಯ ಅನ್ನೋದಿರಲಿಲ್ಲ. ಬಟ್ ಬಂದಿದ್ದಂಥ ಚಾಲೆಂಜಸ್ಗಳು ತುಂಬ ಒಂದು ಸ್ವಲ್ಪ ಕಷ್ಟಗಳು ಕೊಡ್ತಾ ಹೋದವು. ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು. ಅಂದರೆ ಕಾನ್ಫ್ಲಿಕ್ಟ್ಸ್ಗಳೆಲ್ಲ ಇಶ್ಯೂಸ್ ಎಲ್ಲ ಏನೇನು ಆಗ್ತಿತ್ತು ಸೆಟ್ಟಲ್ಲಿ ಅದೆಲ್ಲ ತುಂಬ ಚಾಲೆಂಜಿಂಗ್ ಆಗಿತ್ತು. ಪ್ರೆಸ್ ಮೀಟಲ್ಲಿ ಕೂಡ ಮಾತಾಡ್ತಾ ಅವರು ಹೇಳಿದ್ರು, ಪ್ರಮೋದ್ ಶೆಟ್ಟಿ ಸರ್ ಹೇಳಿದ್ರು, ಈ ತರ ಸಿನಿಮಾ ಮಾಡಕ್ಕೆ ಯಾರು ಜನ ಇಲ್ಲ ನಮ್ಮ ಹತ್ರ, ನೀ ಇರಪ್ಪ ಅಂತ. ಸೊ ಇದೇ ತರ ಕಂಟಿನ್ಯೂ ಮಾಡ್ಬೇಕಂತ ಪ್ಲಾನ್ ಇದೆ ಅಥವಾ ನೀವು ಒಂಥರ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಟ್ಕೊಂಡು ಆ ಥರ ಏನಾದ್ರು ಮಾಡ್ತೀರಾ? ಇಲ್ಲ, ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ಅಂತ ಅದನ್ನು ನಾನು ಬ್ಯಾಲೆನ್ಸ್ ಮಾಡ್ತಾ. ಅಂದರೆ ಒಂದು ಈ ಥರ ಮಾಡಿಕೊಂಡು ಒಂದು ಕಮರ್ಷಿಯಲ್ ಮಾಡಿಕೊಂಡು ಮತ್ತೆ ಈ ಥರದ ಸಿನಿಮಾ ಮಾಡಿಕೊಂಡು ಸೊ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಅಂತ ಯೋಚನೆ. ಇನ್ನೊಂದು ಇವರಿಬ್ರು ಕೂಡ ಪ್ರೆಸ್ ಮೀಟಲ್ಲಿ ಕಣ್ಣೀರು ಹಾಕೋದು ಒಂದು ಮೂಮೆಂಟಿಗೆ. ಅಂದರೆ ನೀವು ಒಪ್ಸೋ ಸ್ಟೇಜಿಂದ ಹಿಡಿದು ಅದಾದ್ಮೇಲೆ ಶೂಟಿಂಗ್ ಟೈಮ್ವರೆಗೂ ಏನೇನು ಕಷ್ಟಪಟ್ಟರು ಅವರು ಮನೇಲಿ ಪರ್ಸನಲ್ ಆಗಿ ಅಂತ ಕೂಡ ನೆನಪಿಸ್ಕೊಂಡು ಅದ್ರ ಬಗ್ಗೆ ಏನಾದರೂ ಹೇಳ್ತೀರಾ ನೀವು? ಅಂದರೆ ನಿಮಗೆ ಅವ್ರ ಮಂದಿ ಒಪ್ಸೋಕೆ ಏನಾದರೂ ಕಷ್ಟ ಆಯಿತಾ ಈ ಥರ? ಅಂದರೆ ಇಡೀ ಊರನ್ನೇ ಒಪ್ಸೋದು, ಪ್ರತಿಯೊಂದು ರೋಲ್ಗೂ ಒಪ್ಸೋದು ಕಷ್ಟನೇ ಇತ್ತು. ಅಂದರೆ ಈಗ ಇವನು ಆ್ಯಕ್ಟ್ ಮಾಡ್ತೀನಿ ಅಂತಂದರು, ಇವನು ಡ್ರೈವರಾಗಿ ಕೆಲಸ ಮಾಡ್ತಿದ್ದ. ಸೊ ಕಾಲೇಜೇನೋ ಅವಾಗ ರಜಾ ಇತ್ತು. ಅಥವಾ ಕಾಲೇಜ್ ಲಾಕ್ಡೌನ್ ಇತ್ತು ಅವಾಗ, ಕಾಲೇಜ್ ಇರ್ತಿರಲಿಲ್ಲ. ಸೊ ಅವಾಗ ಲಾಕ್ಡೌನ್ ಇತ್ತು, ಕಾಲೇಜ್ ನಡೀತಿರಲಿಲ್ಲ. ಸೊ ಅದೊಂದು ಈಸಿ ಇತ್ತು. ಬಟ್ ಇವನು ಗಾಡಿ ಓಡ್ಸೋಕೆ ಹೋಗೋನು, ಹೊಲಕ್ಕೆಲ್ಲ ಗಾಡಿ ಓಡ್ಸೋಕೆ ಹೋಗೋನು. ಸೊ ಇವನು ಅವೈಲಬಿಲಿಟಿ ಇವನ್ನ ನಾವು ಕರ್ಕೊಂಬಿಟ್ರೆ ಅವ್ರಿಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಅವ್ರಿಗೆ. ಸೊ ಅದರಿಂದ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಯಿತು. ಟೋಟಲ್ ಬಜೆಟ್ ಏನಾಯ್ತು ಈ ಸಿನಿಮಾ? ನೋ ಕಮೆಂಟ್ಸ್. ಓಕೆ, ಶಿವ ಅವರೇ, ಮತ್ತೆ ಇವಾಗ ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡ್ಬೇಕಂತ ಇದ್ದೀರಾ ಅಥವಾ ಎಜುಕೇಷನ್ ಮಾಡಿಕೊಂಡು ಅದೇ ಕೆಲಸ ಕಂಟಿನ್ಯೂ ಮಾಡ್ಬೇಕಂತಿದ್ದೀರಾ? ಹೇಗಿದೆ ತಲೆಯಲ್ಲಿ ಇವಾಗ ಸದ್ಯಕ್ಕೆ ಥಾಟ್ಸ್? ಸದ್ಯಕ್ಕೆ ಅಂದರೆ ನಾನು ಅಲ್ಲೇ ಊರಾಗ ಏನಾರ ಮಾಡ್ಬೇಕಂತ ಇದ್ರಿ, ಆದರೆ ಚಾನ್ಸ್ ಸಿಕ್ಕರೆ ಅಷ್ಟೇ ಇದನ್ನು ಮಾಡಬೇಕು, ಪೂರ ಇದನ್ನ ಮಾಡ್ಬೇಕಂತೀನಿ. ಓಕೆ, ಸೊ ಖುಷಿನೂ ಅಕ್ಸೆಪ್ಟ್ ಮಾಡ್ಕೋತೀರಾ ಅದನ್ನು ಮಾಡ್ಬೋದು ಅಂತ? ಸೂಪರ್, ಇಷ್ಟಿದ್ರೆ ಸಾಕು, ಎಷ್ಟು ಗೆದ್ದವ್ರು ಗೆಲ್ಬೋದು. ಥ್ಯಾಂಕ್ ಯು, ನಿಮ್ಮಿಬ್ಬರ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಸಿನಿಮಾಗೆ ತುಂಬ ಒಳ್ಳೇದಾಗಲಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಆ್ಯಕ್ಚುಲಿ ನಾನು ಇಷ್ಟವೂ ಹೇಳಿಲ್ಲ ನನಗೆ, ಸಿನಿಮಾ ನೋಡಿದೆ ನಾನು, ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು. ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.